ನವರಾತ್ರಿ ಹಬ್ಬದ ನಿಮಿತ್ತವಾಗಿ ಕಲಬುರಗಿ ನಗರದ ಬಸವೇಶ್ವರ ಹೊಸ ಬಡಾವಣೆಯಲ್ಲಿ ವಿಶೇಷವಾಗಿ ಗಾಣ ದೇವತೆ ದೇವಿ ಸಮಿತಿ ವತಿಯಿಂದ ದೇವಿ ಪುರಾಣ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು. ಕಾರ್ಯಕ್ರಮಕ್ಕೂ ಮುಂಚೆ ದೇವಿಗೆ ವಿಶೇಷ ಪೂಜೆಯನ್ನ ಮತ್ತು ಆರತಿಯನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಭಕ್ತಾದಿಗಳು ದೇವಿಯ ದರ್ಶನವನ್ನ ಪಡೆದುಕೊಂಡರು. ಈ ಕಾರ್ಯಕ್ರಮವನ್ನು ಧ್ವಜಾರೋಹಣವನ್ನು ಮಾಡುವ ಮುಖಾಂತರವಾಗಿ ಹಾಗೂ ದೀಪ ಪ್ರಜ್ವಲಿಸುವ ಮುಖಾಂತರ ಗದ್ದುಗೆ ಮಠ ಕಲಬುರಗಿಯ ಶ್ರೀ ಶ್ರೀ ವಿಜಯ ಮಹಾಂತ ಸ್ವಾಮಿಗಳು ಉದ್ಘಾಟನೆ ಮಾಡಿದರು. ಸರ್ ಈ ಕಡೆ ನೋಡ್ರಿ, ಈ ಕಡೆ ಸರ್ ಈ ಕಡೆ ನೋಡ್ರಿ ಮುತ್ತೇರೆ ಅಪ್ಪರ ಈ ಕಡೆ ಈ ಸಂದರ್ಭದಲ್ಲಿ ಶ್ರೀಗಳಿಗೆ ಹಾಗೂ ಪುರಾಣ ನಡೆಸುವವರಿಗೆ ಸನ್ಮಾನ ಮಾಡಲಾಯಿತು.
ಸಂದರ್ಭದಲ್ಲಿ ಶ್ರೀ ವಿಜಯ ಮಹಾಂತ ಸ್ವಾಮೀಜಿಗಳು ಆಶೀರ್ವಚನವನ್ನ ನೀಡಿದರು. ಇದು ಬಸವೇಶ್ವರ ಪ್ಯಾಲೇಸ್ ಒಬ್ಬರು ಓಡಾಡಬೇಕಾಗಿದೆ. ರೋಡಿನಿಂದ ನಾವು ಕರೆಯಾಗತ್ತೀವಿ ಬರ್ರಿ, ನೀವು ಕರೆಯಾಗತ್ತೀವಿ. ಪುಣ್ಯ ನವರಾತ್ರಿ ಯಾರಪ್ಪ ಅಂತಂದ್ರೆ ಶ್ರಾವಣ ತನಕ ಕೇಳಬೇಡ್ರಿ. ಒಬ್ಬರು ಸೋಮಂಗರ ಕರೀತಾರ, ಆ ಕಡೆ ಬಸವನಗುಡ ಕರೀತಾರ, ಆಮೇಲೆ ಆದರ್ಶಗಳನ್ನು ಕರೀತಾರ. ಯಾಕಂದ್ರೆ ಹೋಗ್ಬೇಕನ್ನೋದು ಗೊತ್ತಾಗೋದಾಗ್ಬಿಟ್ಟದ. ಆದರೂ ನಮ್ಮ ಗದ್ದಿಗೆ ಮಡದ ಮೇಲೆ ಇರುವಂತಹ ಭಕ್ತಿ ಏನು ಬಸವೇಶ್ವರ ಪ್ಯಾಲೇಸ್ ಕಮ್ಮಿ ಆಗಿಲ್ಲ. ಏನು ಹೆಚ್ಚಾಗುವ ಏನು ರೇವಣಸಿದ್ಧ ಮಹಾಸ್ವಾಮಿಗಳ ಮೇಲೆ ಇರುವಂತಹ ಭಕ್ತಿ ಎಷ್ಟೇ ಅಲ್ಲ, ಅದಕ್ಕಿಂತ ನನಗೆ ಜಾಸ್ತಿ ಆಗೈತಿ ಅಂತ ಅನ್ಕೊಂಡ್ಬಿಟ್ಟು ಅಷ್ಟೇ ಭಕ್ತಿಯನ್ನು ತಾವು ನಡ್ಕೊಂಡು ಹೋಗಿದ್ದೀನಿ. ಬಹಳಷ್ಟು ಸಂತೋಷ ಆಗುತ್ತೆ. ಇವತ್ತೇನು ನನ್ನ ಮಾತು ಕೇಳಕ್ಕೆ ನೀವು ಏನಿಲ್ಲ, ಎಲ್ಲರೂ ನಿಮ್ಮ ಕೆಲಸದವ್ರು ನೀವು ಭಾಳ ಬ್ಯುಸಿ ಆಗಿಬಿಟ್ರಿ. ಮನೆ ದಿವಸ ಅಲ್ಲ, ಈಗ ನಮ್ಮ ರಾಜ್ಯ ಶಾಸ್ತ್ರಿಗಳು ಅವ್ರನ್ನ ಎಳ್ಕೊಂಡು ಬಂದು ಕರೆಕ್ಟಾಗಿ ಹೆಚ್ಚು ಕುಂದಿರಿಸಬೇಕು. ಪ್ರತಿ ಬರುವಂಥ ಶಾಸ್ತ್ರಿಗಳಿಗೆ ಹೇಳುವಂಥ ಒಳ್ಳೆ ಮಾತಿದೆ. ಅವ್ರನ್ನ ಮುಗಿದಾನ ಕರೆಕ್ಟ್ ಹೆಂಗೆ ಕುಂದಿರಿಸ್ಬೇಕು. 9 ದಿವಸ ದೇವಿ ಬರ್ತಾಳೆ ಗೊತ್ತಿಲ್ಲ, ಆದ್ರೆ ನಿಮ್ಮ ಮೈಯಾಗಿದ್ರೆ ದೇವಿ ಬರಬೇಕು. ಬರ್ಬೇಕಂತಂದ್ರೆ ಯಾರು ಸಹಿತಿಲ್ಲ, ಶಿಸ್ತನ್ನ ಕಲಿ. ಯಾಕಪ್ಪ ಅಂತಂದ್ರೆ ಅವ್ರು ಮಾಡ್ತಿರ್ತಾರ, ಅವ್ರದೇ ಆಗಿರುವಂತಹ ಒಂದು ಒಳಗೆ ಕಾರ್ಯವನ್ನು ಮಾಡ್ಕೊಂಡು ಹೋಗ್ತಿರ್ತಾರ. ನೀವೇನು ಅವರಿಗೆ ಸರಿಯಾಗಿ ರೀತಿ ಹೇಳ್ಕೊಟ್ಟು ಬಿಟ್ಟರೆ ಇನ್ನೂ ಸರಿಯಾಗಿ ಅವರು ಮಾಡ್ಕೊಂಡು ಹೋಗ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ, ವಿಶೇಷವಾಗಿ ದೇವಿ ಪುರಾಣವನ್ನು ತಾವೆಲ್ಲರೂ ಸಹಿತ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ತಾವೆಲ್ಲರೂ ಸಹಿತ ಪ್ರತಿ ವರ್ಷವೂ ಈ ಕಾರ್ಯಕ್ರಮವನ್ನು ಮಾಡ್ಕೊತಾ ಬರ್ತಾ ಇದೆ. ಏನು 9 ದಿವಸ ನಾವೆಲ್ಲ ಆ ದೇವರು ಈ ದೇವರು ಅಮ್ಮ ಭವಾನಿ ಇದಕ್ಕೆ ಹೋಗ್ತೀವಿ. ಬಿಜಾಪುರಕ್ಕೆ ಪಾದಯಾತ್ರೆ ಮಾಡ್ಕೊಂಡು ಬಿಜಾಪುರಕ್ಕೆ ಹೋಗ್ತೀವಿ. ಒಂದಿಷ್ಟು ಸವದತ್ತಿ ಎಲ್ಲಕ್ಕೆ ಹೋಗ್ತಾರ, ಬನಶಂಕರಿಗೆ ಹೋಗ್ತಾರ. ಹೇಗೆಲ್ಲ ಒಂದು ಶಕ್ತಿಯ ಪೀಠಗಳದಾವ ಅಲ್ಲೆಲ್ಲ ಸಹಿತ ಹೋಗ್ತೀವಿ. ಆದ್ರೆ ಇಲ್ಲಿ ಬಂದ ತಕ್ಷಣ ಜ್ಞಾನ ದೇವತೆಯನ್ನು ನೋಡಿದಾಗ ನಮಗನ್ಸುತ್ತೆ ಇಲ್ಲಿ ಬಸವೇಶ್ವರ ಕಾಲದಲ್ಲಿರುವಂತಹ ತಾಯಿಯಂದ್ರ ಆಯ್ತು, ಶರಣರಾಯ್ತು, ನಾವು ಎಲ್ಲೇ ಬೇರೆ ಕಡೆ ಯಾವುದೇ ಶಕ್ತಿ ಪೀಠಕ್ಕೆ ಹೋಗುವಂತ ಅವಶ್ಯಕತೆ ಇಲ್ಲ. ಸ್ವತಃ ಆ ತಾಯಿನೇ ಬಂದು ನಿಂತಿರುವಂತದ್ದನ್ನ ಆ ಅಲಂಕಾರ ಮಾಡಿರುವಂತ ಸ್ಥಿತಿಯನ್ನು ನೋಡಿದಾಗ ನಮ್ಗನ್ಸುತ್ತೆ ಸ್ವತಃ ಸಾಕ್ಷಾತ್ ಆ ತಾಯಿಯೇ ಆ ಚಾಮುಂಡೇಶ್ವರನೇ ಬಂದು ನಿಂತಿದ. ಆ ರೀತಿಯಾಗಿ ತಾವೆಲ್ಲರೂ ಸಹಿತ ಹೇಳ್ಕೊಂಡು ಹೋಗಿದ್ದೀರಿ. ಬಹಳ ಸಂತೋಷ ಆಗುತ್ತ. ದೇವಿಯ ಪುರಾಣ ಅಂತಂದ್ರೆ ದೇಹದ ಪುರಾಣ. ನಮ್ಮ ದೇಹದೊಳಗ ಏನು ಅರ್ಷಟ ವರ್ಗಗಳದಾವ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು, ಇವನ್ನೆಲ್ಲವನ್ನು ನೀವು ಒಂದೊಂದು ರೀತಿಯಾಗಿ ರಾಕ್ಷಸರಾಗಿ ನಮ್ಮ ದೇಹದೊಳಗೆ ಬಂದಿರ್ತಾವ. ಅವನ್ನೆಲ್ಲವನ್ನು ನಾಶವನ್ನು ಹೊಂದಿಸುವಂತ ಶಕ್ತಿ ಯಾರೈತಪ್ಪ ಅನ್ನೋದು ತಾಯಿಯೊಳಗೈತೆ. ಆ ತಾಯಿಯ ಪುರಾಣವನ್ನು ಓದಿಬಿಟ್ರೆ, ಆ ತಾಯಿಯ ಪುರಾಣವನ್ನು ಕೇಳಿಬಿಟ್ರೆ ಸಾಕು, ನಮ್ಮಲ್ಲಿರುವಂತ ರಾಕ್ಷಸ ಗುಣಗಳೆಲ್ಲ ಹೋಗಿ ಒಳ್ಳೆಯ ಗುಣಗಳು ಬರ್ತಾವ ಅನ್ನುವಂತಹ ಮಾತನ್ನು ಹೇಳ್ತಾ ತಾವೆಲ್ಲರೂ ವಿಶೇಷವಾಗಿ ಈ ದೇವಿ ಪುರಾಣವನ್ನ ಮಾಡ್ತಾ ಬಂದಿದ್ದೀರಿ. ಒಂದು ಮಾತನ್ನ ಹೇಳಕ್ ಬಯಸ್ತೀನಿ. ಬಹಳ ಸಂತೋಷ ಆಗುತ್ತೆ ಈ ಕಾರ್ಯಕ್ರಮಗಳನ್ನ ಯಾವಾಗ ನೋಡಿದ್ರು. ದೇವಿ ಶ್ರಾವಣ ಮಾಸದೊಳಗಾದ್ರೂ ಈ ಕಾಲಗಳ ಕಾರ್ಯಕ್ರಮ ನಡೀತಾವ, ಮತ್ತೆ ನವರಾತ್ರಿಗಳಿಗೂ ಕಾರ್ಯಕ್ರಮ ನಡೀತಾವ. ಹೀಗೆ ಹಬ್ಬ ಹರಿದಿನಗಳ ಪ್ರಕಾರವಾಗಿ ಭಜನೆ ಕಾರ್ಯಕ್ರಮಗಳು ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ರಿ. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀ ಗಾಣದೇವತೆ ದೇವಿ ಮಂದಿರದ ಸಮಿತಿ ಅಧ್ಯಕ್ಷರಾದ ಧರ್ಮಪ್ರಕಾಶ್ ಪಾಟೀಲ್ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ಸೇರಿದಂತೆ ಅನೇಕರು ಮಾತನಾಡಿದರು. ಧರ್ಮಪ್ರಕಾಶ್ ಪಾಟೀಲ, ಮಾಜಿ ಮೇಯರ್ ಗುಲ್ಬರ್ಗ. ನಮ್ಮ ಅಧ್ಯಕ್ಷರು ನಾವಿದ್ದೀವಿ. ನಮ್ಮ ಕಾಲನಿ ಎಲ್ಲ ಜನರು, ವಿಶೇಷವಾಗಿ ನಮ್ಮ ತಾಯಂದಿರು ಯಾವಾಗಲೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವು ಅಧ್ಯಕ್ಷರಾಗಿದ್ದ 4 ವರ್ಷ ಈ ಪ್ರಕಾರ ನಾವು ಮಾಡ್ಕೊತಿದ್ದೀವಿ. ನಮ್ಮ ಸಂಘಟಿತರೆಲ್ಲ ಇವರೆಲ್ಲರೂ ಕಾರ್ಯಕ್ರಮಕ್ಕೆ ಏನು ಬರ್ತೀವಲ್ಲ, ನಾವು ಯಾವ್ದನ್ನ ಕಾರ್ಯಕ್ರಮ ತಪ್ಪಲ್ಲ. ಪ್ರತಿಯೊಬ್ಬರ ಮನೆಗೆ ಹೋಗಿ ಅವ್ರು ಹತ್ತಿರ ಕೊಡಲಿಕ್ಕೆ ತರ್ತೇವೆ ನಾವು. ಆಟು ಕಂಡೀಷನ್ ಅಂತ ಏನಿಲ್ಲ. ಅದಕ್ಕೆ ನಮಗೆ ಹಣದೇವರಿಗೆ ಯಾವಾಗಲೂ ಆಶೀರ್ವಾದ, ದೇವರ ಆಶೀರ್ವಾದ, ನಮ್ಮ ಆಶೀರ್ವಾದ ಯಾವಾಗಲೂ ಇದೇ ರೀತಿ ಮಾಡ್ಕೊತ ಹೊಂಟೇವೆ. ವಿಶೇಷ ನಮ್ಮಲ್ಲಿ ಬಸವೇಶ್ವರ ಕಲ್ಯಾಣ ಶಿವಮಂದಿರ ಆಯಿತು, ಗಣದೇವತೆ ಆಯಿತು, ಬಸವೇಶ್ವರ ಗುಡಿ ಆಯಿತು. ಯಾವುದೇ ಕಾರ್ಯಕ್ರಮದಲ್ಲಿ ಎಲ್ಲರೂ ಕುಳಿತು ಡಿಸ್ಕಸ್ ಮಾಡಿ ಹ್ಯಾಂಗೆ ಮಾಡಬೇಕು ಇದೆಲ್ಲ ವಿಚಾರ ಮಾಡಿ ಮಾಡ್ತೀವಿ. ಇದು ಯಾವಾಗಲೂ ನಮ್ಮಲ್ಲಿ ಇದ್ದುದೇ ಅದು. ಟಿವಿದವ್ರು ಬಂದು ಇಂಥ ಸಣ್ಣ ಕಾರ್ಯಕ್ರಮ ಬಂದು ಯಶಸ್ವಿ ಮಾಡಿಕೊಟ್ರೆ ಧನ್ಯವಾದಗಳು. ವಿಶೇಷವಾಗಿ ಪ್ರತಿ ವರ್ಷ ನಾವು ಏನಾಗ್ತದೆ, ನಾವು ಏನು ಸಹಾಯ ಮಾಡೋದು ಮಾಡ್ತೀವಿ, ಏನು ಮಾಡ್ತೀವಿ, ಬಾಕಿ ಬೇರೆ ರೀತಿಯಾಗ ಬೇಕಾದಾಗ ನಾವು ಸಹಾಯ ಮಾಡ್ಕೊಡ್ತೀವಿ. ನಮಸ್ಕಾರ. ಶಕ್ತಿ ದೇವತೆ ಈ ಭಾಗದಲ್ಲಿ ನಮ್ಮ
ಬಸವೇಶ್ವರ ಕಾಲದಲ್ಲಿ ಮಂದಿರ ಪೀಠವನ್ನು ನಾವು ಸುಮಾರು 30 ವರ್ಷಗಳನ್ನು ಮಾಡ್ತಾ ಬಂದಿದ್ದೀವಿ. ನಿರ್ದೇಶನದಲ್ಲಿ ಈ ಕಾರ್ಯಕ್ರಮ ಪ್ರತಿ ವರ್ಷ ನಿಮ್ಮ ಹೆಸರೇನು? ಶಿಕ್ಷಕದ ಜಿಲ್ಲಾ ನಾಳೆ ಇವತ್ತಿನಿಂದ 9 ದಿವಸಗಳ ಪೂರ್ಣ ಪ್ರತಿದಿನ ಸಾಯಂಕಾಲ ಪ್ರಸಾದ ಇರುತ್ತೆ. ಬೆಳಗ್ಗೆ ದೇವಿಗೆ ರುದ್ರಾಭಿಷೇಕ ಇರುತ್ತೆ. ಈಗ 9 ದಿವಸಗಳ ಪರ್ಯಂತ ರುದ್ರಾಭಿಷೇಕ ಸಾಯಂಕಾಲ ಪ್ರಸಾದ ಇರುತ್ತೆ. ನಮ್ಮೆಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತೀವಿ. ಕನ್ಯಾಪುರದಿಂದ ಪಾಲಿಕೆ ಶಿವಮೊಗ್ಗದವರೆಗೆ ಶಿವಮೊಗ್ಗ ಮತ್ತು ಇಲ್ಲಿ ಬರುತ್ತೆ. ನಂತರ ಪ್ರಸಾದ ವ್ಯವಸ್ಥೆಯನ್ನು ಈ ಸಂದರ್ಭದಲ್ಲಿ ಮಾಡಲಾಗಿತ್ತು. ತದನಂತರ ಪುರಾಣ ಪ್ರವಚನಕಾರರಾದ ವೇದಮೂರ್ತಿ ರಾಚಯ್ಯ ಶಾಸ್ತ್ರಿಗಳು ರಟ್ಕಲ್ ಇವರು ಪ್ರವಚನವನ್ನ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಧರ್ಮಪ್ರಕಾಶ್ ಪಾಟೀಲ್ ಅಧ್ಯಕ್ಷರು, ಅಂಬಾದಾಸ್ ಸೂರ್ಯವಂಶಿ ಉಪಾಧ್ಯಕ್ಷರು, ಶಿವಾನಂದ್ ಯಳವಂತಗಿ, ಶಿವಶರಣಪ್ಪ ಕುಳಗೇರೆ, ರಾಚಯ್ಯ ಸ್ವಾಮಿ, ರೇಣುಕಾನಂದ ಸ್ವಾಮಿ, ರಾಜು ಪಾಟೀಲ್, ರಾಹುಲ್, ಪ್ರಕಾಶ್ ಪಾಟೀಲ್, ಶಿವಶರಣಪ್ಪ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.